ನಿನ್ಗೆ ಅನ್ನ ಹಾಕಕ್ ನಂಗೆ ಕಷ್ಟ ಆಗುತ್ತೆ. ಆರಾಮಿದ್ರ ಆಂಟಿ? ಹಾ ಹೌದು. ಅಪ್ಪ ಈ ಮನೇಲಿ ಇವತ್ತು ನನ್ನ ತಂಗಿ ಇರ್ಬೇಕಿಲ್ಲ ನಾನು ಇರ್ಬೇಕಪ್ಪ. ಯಾಕೆ ಮಗ? ಅವಳು ಚೆನ್ನಾಗಿರ್ಲಿ ಅಂತ ತಾನೇ ನಾವು ಕಷ್ಟಪಟ್ಟು ಅವಳು ಮದುವೆ ಮಾಡಿಸಿದ್ದು. ಹಾ ಮಗ. ಅವಳಿಗೆ ಒಳ್ಳೆ ರೀತಿಯಲ್ಲಿ ಮದುವೆ ಮಾಡಿ ಕೊಟ್ರು ಕೂಡ ಇವ 3 ತನ್ನ ಹಾಕಿ ನಾವೇ ಸಾಕ್ಬೇಕಾ? ಅಣ್ಣ ನಂಗೆ 3 ಹೊತ್ತು ಅನ್ನ ಹಾಕುದು ನಿಂಗೆ ಕಷ್ಟ ಆಗ್ಬಿಟ್ಟ. ಮಗ ಹೌದೇ, ನಿನ್ಗೆ ಅನ್ನ ಹಾಕಕ್ ನಂಗೆ ಕಷ್ಟ ಆಗುತ್ತೆ. ನಿನ್ಕಿಂತ ನನ್ ಗಂಡನೇ ಒಳ್ಳೆ. ಹಾಗಾದ್ರೆ ನಿನ್ ಗಂಡ ಮನೆಗೆ ಹೋಗೋ. ಹೋಗ್ಲಪ್ಪ ಇಲ್ಲಿ. ಮಗ ಸುಮ್ಮನೆ ಇರಪ್ಪ. ಅಣ್ಣ ಕೂಡ ಅವ್ನ್ ಬುದ್ಧಿ ತೋರ್ಸ್ಬಿಟ್ಟ. ಅಪ್ಪ ನಾ ಹೋಗ್ತೀನಿ. ಹುಷಾರು ಮಗ. ಅಕ್ಕಪಕ್ಕದವ್ರ ಮಾತು ಕೇಳಿ ತಂಗಿನ ಹೊರಗೆ ಹಾಕಿದ್ಯಾ? ತಮ್ಮ ನಿನ್ ತಗಿ ಯಾಕೆ ಮನೆಗೆ ಬಂದಾಳೆ? ಅವಳು ಡಾಕ್ಯುಮೆಂಟ್ಸ್ ನ ತಗೊಂಡೋಗಿ ಬಂದಿದ್ಲು. ಕೆಲಸ ಇದೆ, ಬರ್ತೀನಿ ಆಂಟಿ. ಓ ಗಂಡನ್ ಬಿಟ್ಟು ಬಂದಿರ್ಬೇಕು. ಅಕ್ಕಪಕ್ಕದವರು ಸಾವಿರಾರು ಮಾತಾಡ್ತಾರಪ್ಪ, ಅವರೇ ನನ್ನ ತಂಗಿ ಹೊಟ್ಟೆ ಹೊರೆಯಲ್ಲ. ಇವತ್ತು ಅವಳು ಮನೆಯವ್ರು ಸಿಕ್ಕಿದ್ರು. ಗ್ಯಾರೇಜಲ್ಲಿ ತುಂಬಾ ಗಾಡಿ ಕೆಲಸ ಇತ್ತು ಬಾವ, ಅದಕ್ಕೆ ಅವಳಿಗೆ ಸರಿಯಾಗಿ ಟೈಮ್ ಕೊಡಕ್ಕಾಗ್ಲಿಲ್ಲ. ಅದಕ್ಕೆ ಬೇಜಾರು ಮಾಡ್ಕೊಂಡು ನಿಮ್ಮ ಮನೆಗೆ ಬಂದ್ಬಿಟ್ಲು. ಓ ಹಾಗ ವಿಷಯ. ಕಳಿಸ್ಕೊಡಿ, ಅವಳನ್ನ ಚೆನ್ನಾಗಿ ನೋಡ್ಕೊಂತೀನಿ. ಸರಿ ಕಣೋ, ನಾ ಕಳಿಸ್ಕೊಡ್ತೀನಿ. ಆದ್ರೆ ನೆನ್ಪಿರ್ಲಿ, ಅವಳು ನನ್ ಭಾರ ಅಲ್ಲ. ಅವಳಿಗೆ ನಿನ್ನಿಂದ ತೊಂದರೆ ಆದ್ರೆ ನಾನೇ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಬಾವ, ಚೆನ್ನಾಗಿ ನೋಡ್ಕೊಂತೀನಿ. ಒಂದಿನ ನಿನ್ನ ತಂಗಿಗೆ ಅರ್ಥ ಆಗತ್ತು ಅಣ್ಣ ಈ ಥರ ಯಾಕೆ ಮಾಡ್ದ ಅಂತ. ಈಗ ಅದಕ್ಕೆ ಬೇಜಾರು? ನಾನು ಅವಳಿಗೆ ಮನ್ಸಿಗೆ ನೋವು ಮಾಡಿ ಕಳಿಸ್ದಲ್ಲಪ್ಪ, ಅದು ಬೇಜಾರು. ಇರ್ಲಿ ಮಗ, ನೀ ಮಾಡಿದ್ದು ಸಂಸಾರ ಉಳಿಸಕ್ಕೆ. ಬಾ ಊಟ ಮಾಡುವ. ತಂಗಿ ನಿಂಗೆ ತೊಂದರೆ ಅಂತ ಬಂದಾಗ ಮೊದಲು ನಿಲ್ಲೋದು ನಾನೇ ಕಣೆ. ಹಾಗೆ ನಿನ್ನ ಸಂಸಾರದಲ್ಲಿ ಏನಾದರೂ ಏರುಪೇರು ಬಂದರೆ ಅದನ್ನ ಸರಿಪಡಿಸೋಕೆ ಮೊದಲು ನಿಲ್ಲೋದು ನಾನೇ ಕಣೆ. ಈ ಅಣ್ಣನಿಂದ ಮನಸ್ಸು ನೋವಾಗಿದ್ರೆ ಕ್ಷಮೆ ಇರಲಿ ತಂಗಿ.